ನನ್ನ ಹೆಸರು ಸಿಂಧುಶ್ರೀ. ನನ್ನ ಪ್ರಶ್ನೆ ರವಿ ಹೆಗ್ಡೆ ಸರ್ಗೆ. ಸರ್, ಎಲ್ಲೋಗಿದ್ರು ಇಷ್ಟೋ ತನಕ? ಹೇಳಿ, ಪರವಾಗಿಲ್ಲ. ಸರ್, ಸಂಪಾದಕರಾಗಿ ನೀವು ತಗೊಂಡಿರುವ ನಿರ್ಧಾರಗಳಲ್ಲಿ ಯಾವುದು ನಿಮಗೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ? ಬಹುಶಃ ಅದನ್ನು ಸೆಲೆಕ್ಟ್ ಮಾಡಿ ನಿರಂಜನ್ ನಾನು ಸೆಲೆಕ್ಟ್ ಮಾಡಿರೋ ಒನ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್ಸ್ ಅನ್ನೋದ್ರಲ್ಲಿ ನೋ ಡೌಟ್. ಅವಾಗ FM ರೇಡಿಯೋದಲ್ಲಿ ಇದ್ದಾಗ ಸ್ವಲ್ಪ ಟೆಲಿವಿಷನ್ಗೆ ಬೇಕಾದಂತಹ ಒಂದು ಬಾಡಿ ಲ್ಯಾಂಗ್ವೇಜ್ ಕೂಡ ಅವನಲ್ಲಿತ್ತು, ಮತ್ತೆ ಅದಕ್ಕೆ ಬೇಕಾದಂತಹ ಒಂದು ಸಣ್ಣ ವಿಟ್ಟಿ ಏನದು ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದ, ಸ್ಪಾಂಟೇನಿಯಸ್ ಆಗಿ, ಯಾವುದು ಪ್ರಿಪೇರ್ಡ್ ಸ್ಪೀಚ್ ಇಲ್ಲದೆ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದು. ಅದು ನಾವು ತಗೊಂಡಿರುವ ನಿರ್ಧಾರ ಸರಿ ಅಂತ ಹೇಳಿ ಯು ಹ್ಯಾವ್ ಪ್ರೂವ್ಡ್ ಇಟ್. ಯು ಹ್ಯಾವ್ ಬಿಕಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ಸ್ ಇದರಲ್ಲಿ. ಇಲ್ಲ, ಸಂಪಾದಕ ಆಗಿ ನಾವು ತಗೊಂಡಿರುವ ನಿರ್ಧಾರದಲ್ಲಿ ಯಾವುದೇ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳೋದು ನನಗೆ ಡಿಫಿಕಲ್ಟ್ ಆಗುತ್ತೆ. ಆಯಾ ಕ್ಷಣದಲ್ಲಿ ಆಯಾ ಸಬ್ಜೆಕ್ಟ್ಗೆ ತಗೊಂಡಾಗಿ ನನಗೆ ಅನೇಕ ನಿರ್ಧಾರಗಳನ್ನ ತಗೊಂಡಿದ್ದೆ. ಅದರಲ್ಲಿ ನನಗೆ ಇದ್ದಿದ್ರಲ್ಲಿ ಸ್ವಲ್ಪ ಸಮಾಧಾನ ಆಗುವಂಥದ್ದು ಅಂದ್ರೆ, ಒಂದು ಟೆಕ್ನಾಲಜಿಯ ಅಡಾಪ್ಷನ್ ಅನ್ನ ನಾವು ನ್ಯೂಸ್ ರೂಮ್ ನಲ್ಲಿ ಮಾಡಿರುವಂತದ್ದು ನಾನು ತಗೊಂಡಿರೋದಕ್ಕೆ ನನಗೆ ಹೆಮ್ಮೆ ಆಗಿರುವಂತ ಒಂದು ಸಬ್ಜೆಕ್ಟ್. ಯಾಕಂದ್ರೆ ಟೆಕ್ನಾಲಜಿ ಇಲ್ಲದೆ ಇವತ್ತು ಯಾವ ಕ್ಷೇತ್ರ ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಟೆಕ್ನಾಲಜಿಗೆ ಅಡಾಪ್ಟ್ ಆಗಿಲ್ವಾ ಅವರು ಬಹಳ ಬೇಗ ಪೆರಿಶ್ ಆಗಿ ಹೋಗಿದ್ದಾರೆ. ಆಮೇಲೆ ಯಾವ ಕ್ಷೇತ್ರ ಟೆಕ್ನಾಲಜಿಯನ್ನ ಅಳವಡಿಸ್ಕೊಂಡಿಲ್ವೋ ಅದು ನಾಶ ಆಗಿ ಹೋಗಿದೆ. ಅಂಥದ್ರಲ್ಲಿ ಬೇರೆಯವರು ಅದನ್ನ ಇನ್ನೂ ಅದರ ಮಹತ್ವವನ್ನ ಅರಿತುಕೊಳ್ಳುವ ಮೊದಲೇ ಅದನ್ನ ನಾನು ಅಡಾಪ್ಟ್ ಮಾಡ್ಕೊಂಡಿರೋದು ಇದ್ದಿದ್ರಲ್ಲಿ ನನಗೆ ಸಂತೋಷ ತಂದ್ಕೊಟ್ಟಿರುವಂತ ಹೆಮ್ಮೆಯ ವಿಚಾರ. ಈ ಉದಾಹರಣೆಗೆ ಈಗ ಜೋಗಿ ನೆನ್ಪು ಮಾಡಿ ಹೇಳ್ತಾ ಇದ್ರು, ಅಂದ್ರೆ ಹೇಗೆ ಒಂದು ಎಕ್ಸಾಂಪಲ್ ಟೆಕ್ನಾಲಜಿಯನ್ನು ಹೇಗೆ ಅಳವಡಿಸ್ಕೊಂಡಿದ್ರು ಅಂತಂದ್ರೆ, ನಾವು ಉದಯವಾಣಿಯಲ್ಲಿ ರೂಪತಾರ ಪತ್ರಿಕೆಯ ಸಂಪಾದಕ ಕೂಡ ಆಗಿದ್ದೆ ನಾನು. ಆ ಟೈಮ್ನಲ್ಲಿ ಆ ಪತ್ರಿಕೆಯ ಪ್ರಸಾರ ಸಂಖ್ಯೆ ಕುಸಿತಾ ಇತ್ತು. ಯಾಕೆ ಅಂತಂದ್ರೆ ಸಿನಿಮಾ ಮ್ಯಾಗಝಿನ್ಗಳಲ್ಲಿ ಒಂದು ವರದಿ ಇವತ್ತು ಪ್ರಿಂಟ್ ಆದ್ರೆ ಅದರದ್ದು 1 ತಿಂಗಳ ಹಿಂದೆ ಅದರದ್ದು ಇಂಟರ್ವ್ಯೂ ಆಗಿರುತ್ತೆ ಅದು, ಅಥವಾ ಇವತ್ತು ನಾನು ಮಾಡಿದಂತ ಸ್ಟಾರಿನ ಇಂಟರ್ವ್ಯೂ ಅಥವಾ ಸುದ್ದಿ ಅನ್ನುವಂಥದ್ದು ಮುಂದಿನ 1 ತಿಂಗಳ ನಂತರ ಬರ್ತಿರುತ್ತೆ. ಅಷ್ಟೊತ್ತಿಗೆ ಟೆಲಿವಿಷನ್ಗಳು ಬಂದ್ಬಿಟ್ಟಿತ್ತು, ಇಂಟರ್ನೆಟ್ ಬರ್ತಾ ಇತ್ತು. ನಾವು ಇಲ್ಲಿ ಒಂದು ಫೋಟೋ ಪ್ರಿಂಟ್ ಮಾಡ್ತಾ ಇದ್ರೆ, ಇವರು ಈ ಡ್ಯಾನ್ಸ್ ಸೀಕ್ವೆನ್ಸ್ ಅನ್ನ ಶೂಟ್ ಮಾಡಿದ್ರು ಅಂತ ಸುದ್ದಿ ಹಾಕ್ತಾ ಇದ್ರೆ ಟೆಲಿವಿಷನ್ ನಲ್ಲಿ ಅವರು ಡಾನ್ಸ್ ಮಾಡ್ತಾ ಇರೋ ಸೀನನ್ನೇ ನೋಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಓದುಗರು ಕಡಿಮೆ ಆಗಿ, ಸಿನಿಮಾ ಮ್ಯಾಗಝಿನ್ಗಳಿಗೆ ಕಡಿಮೆ ಆಗಿ ಅವರು ಇದಕ್ಕೆ ಟೆಲಿವಿಷನ್ಸ್ಗೆ ಅಂಡ್ ಇಂಟರ್ನೆಟ್ಗೆ ಶಿಫ್ಟ್ ಆಗ್ತಾ ಇರುವಾಗ ನಾವು ಪತ್ರಿಕೆಯ ಪ್ರಸರಣವನ್ನ ಏರಿಸುವಂಥದ್ದು ಮತ್ತೆ ಪತ್ರಿಕೆಯನ್ನ ಮತ್ತೆ ಇನ್ನೊಂದ್ಸತಿಗೆ ಪ್ರಭಾವಿಸುವಂಥದ್ದು ಬಹಳ ಮುಖ್ಯವಾದಂತಹ ಟಾಸ್ಕ್ ಇತ್ತು. ಆಗ ವಿ ಅಡಾಪ್ಟೆಡ್ ಸಮಥಿಂಗ್ ಕಾಲ್ಡ್ ದ 3D ಟೆಕ್ನಾಲಜಿ. ಅದು ವಿದೇಶಗಳಲ್ಲಿ ಬಂದಿತ್ತು, ಬಟ್ ಭಾರತದಲ್ಲಿ ಬಂದಿರಲಿಲ್ಲ. ಸ್ಟ್ರೇಟ್ ಟೈಮ್ಸ್ ಅಂತ ಸಿಂಗಾಪುರ್ನಲ್ಲಿ ಅದನ್ನ 3D ಮ್ಯಾಗಝಿನ್ ಮಾಡಿದ್ದಾರೆ ಅನ್ನೋ ವಿಚಾರ ಗಮನಕ್ಕೆ ಬಂದಾಗ ನನಗೆ ಅದನ್ನ ನಾನು ರೂಪತಾರದಲ್ಲಿ ಅಳವಡಿಸಿದ್ವಿ. ಅದನ್ನ ಅಳವಡಿಸಿದ ವಾರನೇ ನಮ್ಮ ಪ್ರಸಾರ ಸಂಖ್ಯೆ 3 ಪಟ್ಟು ಹೆಚ್ಚಾಯಿತು. ಅಂಡ್ ಅದೇ ಟೈಮ್ ನಲ್ಲಿ ಪತ್ರಿಕೆಯ ಬೆಲೆಯನ್ನು ಕೂಡ ನಾವು 3 ಪಟ್ಟು ಏರಿಸೋದಕ್ಕೆ ಸಾಧ್ಯ ಆಯಿತು. ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಇಂಟ್ರೊಡ್ಯೂಸಿಂಗ್ ಟೆಕ್ನಾಲಜಿ ಇನ್ ಟು ದ ನ್ಯೂಸ್ ರೂಮ್. ಐ ಥಿಂಕ್ ಇದು ನನಗೆ ಈ ರೀತಿಯ ಟೆಕ್ನಾಲಜಿ ಇದು ಒಂದೇ ಅಲ್ಲ. ಈಗ OB ವ್ಯಾನ್ಗಳ ಬದಲಾಗಿ ಇವತ್ತೇನು ಬ್ಯಾಕ್ ಪ್ಯಾಕ್ಗಳನ್ನ ಎಲ್ಲ ಟೆಲಿವಿಷನ್ಗಳನ್ನು ಯೂಸ್ ಮಾಡ್ತಿದ್ದಾರೆ. ಅದನ್ನ ಫಸ್ಟ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ಸುವರ್ಣ ನ್ಯೂಸ್ ಅಲ್ಲಿ. ಐ ಥಿಂಕ್ ನಿರಂಜನ್ ವಾಸ್ ಆಲ್ಸೋ ದೇವ್. ಆ ಟೆಕ್ನಾಲಜಿನ ಫಸ್ಟ್ ಇಡೀ ಭಾರತದಲ್ಲಿ ಅಳವಡಿಸಿರುವಂತದ್ದು ಸುವರ್ಣ ನ್ಯೂಸ್ ನಲ್ಲಿ, ಅದು ನಾನು. ಐ ಥಿಂಕ್ ದಿಸ್ ಆಲ್ಸೋ ಒನ್ ಆಫ್ ದ ವೆರಿ ಸ್ಯಾಟಿಸ್ಫೈಯಿಂಗ್ ಡಿಸಿಷನ್ಸ್ ಐ ಟುಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್, ಒನ್ ಮೋರ್ ಕ್ವೆಶ್ಚನ್. ನ್ಯೂಸ್ ಚಾನೆಲ್ ಸೇರ್ಕೊಳ್ಳೋ ಆಸಕ್ತಿ ಇದೆಯಾ ನಿಮಗೆ? ಇಲ್ಲ, ಸೇರ್ಕೋಬೇಕು ಅಂದ್ರೆ ಈಗಲೇ ಹೇಳ್ತೀನಿ, 24 ಗಂಟೆ ಕಮ್ಮಿ ಆಗುತ್ತೆ, ಅದೊಂದು ನೆನಪಿರಲಿ. 48 ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗುತ್ತೆ. Sir, how do you take journalism as passion or profession? No, it is completely passion, definitely. ನನಗೆ ಇದು ಅಂದ್ರೆ ಬರೀ ಪ್ರೊಫೆಷನ್ ಅಂತ ಯಾವತ್ತೂ ಅನ್ಸೇ ಇಲ್ಲ. ನನಗೆ ಬರೀ ಪ್ರೊಫೆಷನ್ನೇ ಆಗಿದ್ದಿದ್ರೆ ನಾನು ಜರ್ನಲಿಸಮ್ಗೆ ಬರೋಕ್ಕಿಂತ ಮೊದಲೇ ದುಡ್ಡು ಮಾಡೋದಕ್ಕೆ ಸ್ಟಾಕ್ ಮಾರ್ಕೆಟ್ ಇಂದ ಒಳ್ಳೆ ಅವಕಾಶ ಇರಲಿಲ್ಲ. ಐ ವಾಸ್ ಅ ಮ್ಯಾನೇಜರ್ ಇನ್ ಒನ್ ಆಫ್ ದ ಸ್ಟಾಕ್ ಕಂಪ್ನೀಸ್. ನಮ್ಮ ರಿಲೇಟಿವ್, ನನ್ನ ಮಾವ ಅವ್ರದ್ದೊಂದು ಸ್ಟಾಕ್ ಕಂಪ್ನಿ ಇತ್ತು, ಅಲ್ಲಿದ್ದೆ. ಬಟ್ ಅದೇನಾಗೋಯ್ತು, ನನಗೆ ಬೆಳಿಗ್ಗೆ ಎದ್ರೆ ಚೆಕ್ ಬುಕ್ ಓದೋದು, ಬರೆದ್ರೆ ಅಲ್ಲ ಪಾಸ್ಬುಕ್ ಓದೋದು, ಬರೆದ್ರೆ ಚೆಕ್ ಬುಕ್ ಅಂತ ಹೇಳ್ತಾರೆ, ಇಡೀ ನಂಬರ್ಗಳ ಸಹವಾಸ ಆಗೋಯ್ತು. ನನಗೆ ಅದು ಒಂದು ವರ್ಷದಲ್ಲಿ ಬೋರ್ ಆಗಿ ನನಗೆ ಜರ್ನಲಿಸಮ್ ನನ್ನ ಪ್ಯಾಷನ್ ಆಗಿ ಬಂತು. ಸೊ ಜರ್ನಲಿಸಮ್ ಈವನ್ ಟುಡೇ, ಅದು ಪರ್ಟಿಕ್ಯುಲರ್ಲಿ ಪ್ರಿಂಟ್ ಜರ್ನಲಿಸಮ್ ಮೈ ಪ್ಯಾಷನ್.